ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಸಿಸಿಬಿಯವರು ದಾಳಿಯನ್ನ ಮಾಡಿದರು. ದಾಳಿ ಮಾಡೋದಕ್ಕಿಂತ ಮುಂಚೆ ಆದಂಥ ಬೆಳವಣಿಗೆಯನ್ನ ಕಂಡು ಈಗ ಸಿಸಿಬಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ದಾಳಿ ಸಂದರ್ಭದಲ್ಲಿ 6 ಬಾಕ್ಸ್ಗಳು ಸಿಕ್ಕಿದೆಯಂತೆ. ಸಿಸಿಬಿ ದಾಳಿ ವೇಳೆ ಆ ಬಾಕ್ಸ್ಗಳನ್ನು ಸಾಗಾಟ ಮಾಡಿದ್ರಲ್ಲ, ಅದರಲ್ಲೇನಿತ್ತು ಗೊತ್ತಾ? ಆ ದಾಳಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 6 ಬಾಕ್ಸ್ಗಳು ಸಿಕ್ಕಿದೆ. ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈಗ ಪರಪ್ಪನ ಅಗ್ರಹಾರದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಆಡಿದ್ದೇ ಆಟನ. ಸಿಸಿಬಿ ದಾಳಿಗೂ ಮೊದಲೇ ನಾಗನಿಗೆ ಮಾಹಿತಿ ಸಿಕ್ಕಿತ್ತು. 6 ಬಾಕ್ಸ್ಗಳನ್ನ ಅಲ್ಲಿಂದ ಸಾಗಿಸಿದ್ದು ಜೈಲು ಸಿಬ್ಬಂದಿ. ನೋಡಿ, ಜೈಲು ಸಿಬ್ಬಂದಿಯ ಬಾಕ್ಸ್ಗಳನ್ನು ಸಾಗಿಸಿದ್ರು. ಹಾಗಾಗಿ 4 ಸಿಬ್ಬಂದಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತ ಸಿಸಿಬಿ. ನಾಗ ಆಡಿದ್ದೇ ಆಟ. ವಿಲ್ಸನ್ ಗಾರ್ಡನ್ ನಾಗನದ್ದೇ ದರ್ಬಾರ್. ವಿಲ್ಸನ್ ಗಾರ್ಡನ್ ನಾಗ ಏನು ಹೇಳ್ತಾನೋ ಅದೇ ನಡೆಯೋದು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್. ಸೆಂಟ್ರಲ್ ಜೈಲ್ನಲ್ಲಿರುವಂಥ ಜೈಲು ಅಧಿಕಾರಿಗಳು ಯಾರೇನೇ ಇದ್ರೂ ಕೂಡ ಅಲ್ಲಿ ಏನೇ ಆಗಬೇಕು ಅಂದ್ರೂ ಕೂಡ ನಾಗನಿಂದನೇ ಆಗಬೇಕಿತ್ತು. ಇದು ಕಾರಾಗೃಹ ಇಲಾಖೆಯ ಒಂದು ವೈಫಲ್ಯ. ಕಾರಾಗೃಹ ಇಲಾಖೆ ಇವತ್ತು ಈ ವಿಚಾರವಾಗಿ ತಲೆ ತಗ್ಗಿಸ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗ ಒಬ್ಬ ರೌಡಿ ಶೀಟರ್ ಜೈಲಿನಲ್ಲಿದ್ದು ಅಲ್ಲಿಯೂ ಕೂಡ ತನ್ನ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿಕೊಂಡಿದ್ದ. ಆ ಸಾಮ್ರಾಜ್ಯಕ್ಕೆ ಆತನೇ ಒಡೆಯ. ಆ ಸಾಮ್ರಾಜ್ಯದ ಹೆಸರು ಸೆಂಟ್ರಲ್ ಜೈಲ್. ಅಧಿಕಾರಿಗಳು ಆತನ ಕೈಗೊಂಬೆ ಆಗಿದ್ರು. ಅಧಿಕಾರಿಗಳು, ಸಿಬ್ಬಂದಿಗಳು ವಿಲ್ಸನ್ ಗಾರ್ಡನ್ ನಾಗನ ಕೈಗೊಂಬೆಗಳಾಗಿದ್ರು ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗನ ಸಹಚರರ ಕೊಠಡಿಗೆ ಬಾಕ್ಸ್ ಶಿಫ್ಟ್ ಆಗಿತ್ತು. ದರ್ಶನ್ ಹಾಗೂ ನಾಗನ ಬಳಗ ಬಳಕೆ ಮಾಡ್ತಾ ಇದ್ದಂಥ ಮೊಬೈಲ್, ಬಟ್ಟೆ, ಮೊಟ್ಟೆ, ಆಯಿಲ್ ಸೇರಿ ತನಿಖಾ ತಂಡದ ಮಹತ್ವದ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ. ಬಾಕ್ಸಲ್ಲಿ ಏನಿತ್ತು? ಮೊಟ್ಟೆ ಇತ್ತು, ಬಟ್ಟೆ ಇತ್ತು. ಹೇಗೆ ಹೋಗ್ತಿತ್ತು ಮೊಟ್ಟೆ ಅಷ್ಟೊಂದು? ಜೈಲಿನಲ್ಲಿರುವಂಥ ಕಾರಾಗೃಹದ ಸಿಬ್ಬಂದಿಗಳಿಗೆ ಹಣ ಕೊಟ್ಟರೆ ಏನು ಬೇಕಾದರೂ ಒಳಗೆ ಹೋಗುತ್ತೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅಷ್ಟೇ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಈಗ ಸಂಪರ್ಕದಲ್ಲಿದ್ದಾರೆ. ನವೀನ್, ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಗೊತ್ತಾಗಿದೆ, ಬಾಕ್ಸ್ನಲ್ಲಿ ಏನೆಲ್ಲ ಇತ್ತು, ಜೊತೆಗೆ ಇದೆಲ್ಲ ಹೇಗೆ ಒಳಗಡೆ ಹೋಗ್ತಿತ್ತು ಅನ್ನೋದೇ ಪ್ರಶ್ನೆ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ ಈ ರೀತಿ ಒಂದಷ್ಟು ಒಳಗಡೆ ಅಕ್ರಮದ ಏನು ಒಳಗಡೆ ನಾಗನಿಗೆ ಏನೇನ್ ಸರಬರಾಜು ಆಗ್ತಾ ಇತ್ತು ಅದನ್ನ ನಾಗ ದರ್ಶನ್ಗೆ ಯಾವ ರೀತಿ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಒಂದಷ್ಟು ವರದಿಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಪ್ರಾರಂಭದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಈಗ ಸಿಸಿಬಿ ಏನು ದರ್ಶನ್ ಫೋಟೋ ರಿವೀಲ್ ಆಗೋ ಮುನ್ನ ದಿನ ಸಿಸಿಬಿ ರೈಡ್ ಆಗಿತ್ತು. ಈ ಒಂದು ರೈಡ್ ಆದ ಬಳಿಕ ಏನು ಖಾಲಿ ಕೈಯಲ್ಲಿ ಸಿಸಿಬಿ 100 ಜನ ಸಿಬ್ಬಂದಿಗಳು ಒಳಗಡೆ ಹೋದ್ರು ಸಹ ಯಾವುದೇ ಒಂದು ವಸ್ತು ಸಿಕ್ಕಿರಲಿಲ್ಲ. ಆದ್ರೆ ಈಗ ಪತ್ತೆಯಾಗಿರೋದು ಏನಂತ ಹೇಳಿದ್ರೆ, ಜೈಲಿನಲ್ಲಿ ಸಾಕಷ್ಟು ವಸ್ತುಗಳಿದ್ದು ಅವೆಲ್ಲವೂ ಕೂಡ 6 ಬಾಕ್ಸ್ಗಳಲ್ಲಿ, ಅಂದ್ರೆ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ಅವುಗಳನ್ನ ಶಿಫ್ಟ್ ಮಾಡಿಕೊಂಡು ಹೊರಗಡೆ ಹೋಗಿದ್ರು. ಈ ಒಂದು ಪ್ರಕರಣ ಸಂಬಂಧ ಆ ಕೊಠಡಿಯ ಬಳಿ, ಅಂದ್ರೆ ನಾಗ ಮತ್ತು ದರ್ಶನ್ ಇದ್ದಂತ ಕೊಠಡಿ ಬಳಿ ಇದ್ದಂತ 4 ಜನ ಸಿಬ್ಬಂದಿಗಳೇ, ಖುದ್ದು ಆ ಒಂದು ಸಿಬ್ಬಂದಿಗಳೇ ಈಗ ಬಾಕ್ಸ್ ಅನ್ನ ಹೊರಗಡೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಅಕ್ರಮದಲ್ಲಿ ಓಕೆ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದ ಬಳಿಕ ದರ್ಶನ್ ಸೊರಗಿ ಹೋಗಿದ್ದಾರಂತೆ. ಅಲ್ಲಿನ ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ. ಬಳ್ಳಾರಿ ಜೈಲಲ್ಲಿ ಸೋತು ಸೊರಗಿದ ಸಾರಥಿ ದರ್ಶನ್ ಇವತ್ತು ಕೋರ್ಟ್ ವಿಚಾರಣೆಗೆ ಡಿ ಗ್ಯಾಂಗ್ ಹಾಜರಾಗುತ್ತೆ. ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಅಂತ್ಯ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ 17 ಆರೋಪಿಗಳನ್ನು ಮಧ್ಯಾಹ್ನ 1 ಗಂಟೆ 15 ನಿಮಿಷಕ್ಕೆ 24ನೇ ACMM ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದು ವಿಡಿಯೋ ಕಾನ್ಫರೆನ್ಸ್ ಮೂಲಕ. ನ್ಯಾಯಾಂಗ ಬಂಧನ ಇವತ್ತು ಅಂತ್ಯಗೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ 17 ಆರೋಪಿಗಳನ್ನು ಇವತ್ತು
ಕೋರ್ಟ್ನ ಮುಂದೆ ಹಾಜರುಪಡಿಸ್ತಾರೆ. ಅದು VC ಮೂಲಕ, ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಸೊ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ CC ನಂಬರ್ ಪ್ರಕ್ರಿಯೆ ಜಾರಿಯಲ್ಲಿದೆಯಲ್ಲ. CC ನಂಬರ್ ನೀಡುವ ಪ್ರಕ್ರಿಯೆ ಈಗಾಗಲೇ ಮುಕ್ತಾಯಗೊಂಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಖ್ಯೆ 2877/2024 ಚಾರ್ಜ್ ಶೀಟ್ CC ಆಗಿದೆ, ಸರ್ಟಿಫೈಡ್ ಕಾಪಿ ಆಗಿದೆ. ಅದನ್ನು ಇವತ್ತು ನ್ಯಾಯಾಂಗ ಬಂಧನ ಅಂತ್ಯವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ಕೋರ್ಟ್ನ ಮುಂದೆ ಹಾಜರುಪಡಿಸ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಆ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ಕೂಡ ಹಾಜರಾಗ್ತಾರೆ. ಅವರಿಗೆ ಈ ಸರ್ಟಿಫೈಡ್ ಕಾಪಿ ಆಗಿರುವಂಥ ಚಾರ್ಜ್ ಶೀಟನ್ನು ಒಂದು ಪ್ರತಿ ಅವರ ಕೈಗೆ ತಲುಪಿಸ್ತಾರೆ. ಆ ಚಾರ್ಜ್ ಶೀಟ್ ಪ್ರತಿಯನ್ನು ಇಟ್ಟುಕೊಂಡು ಮುಂದಿನ ಕಾನೂನು ಹೋರಾಟಕ್ಕೆ ಆರೋಪಿಗಳ ಪರ ವಕೀಲರು ಸಜ್ಜಾಗ್ತಾರೆ. ಇವತ್ತು ಒಂದಷ್ಟು ಜನರ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ನೋಡಿ, ಒಂದು ವೇಳೆ ಇವತ್ತು ನೋಡಿ ಪ್ಲಾನ್ ಬಿ ಏನು ಅನ್ನೋದನ್ನು ಸೋತು ಸೊರಗಿರುವಂಥ ದರ್ಶನ್ ಇಲ್ಲಿ ಒಂದು ವೇಳೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋದ್ರ ಬಗ್ಗೆ ಪ್ಲಾನನ್ನು ಮಾಡ್ತಿದ್ದಾರೆ. ಇಲ್ಲಿ ಏನಾದರೂ ಅದು ಅಕ್ಸೆಪ್ಟ್ ಆಗಿಲ್ಲ ಅಂತಂದರೆ ಪ್ಲಾನ್ ಬಿ ರೆಡಿ ಇದೆ. ಏನು? ಬಳ್ಳಾರಿಯಿಂದ ಬೇರೆ ಜೈಲ್ಗೆ ನನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತೇಳಿ ಅವರು ಮನವಿಯನ್ನು ಮಾಡ್ಕೊಳ್ಳೋದು ಕೋರ್ಟ್ಗೆ. ಇದು ದರ್ಶನ್ ಪ್ಲಾನ್ ಬಿ. ಯಾಕೆಂದರೆ ಬಳ್ಳಾರಿಯಲ್ಲಿ ಕುಟುಂಬಸ್ಥರನ್ನ ಭೇಟಿ ಆಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ, ತುಂಬ ದೂರ ಆಗ್ತಾ ಇದೆ, ವಕೀಲರನ್ನ ಮೀಟ್ ಮಾಡೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಅಷ್ಟೇ ಅಲ್ಲ, ಅಲ್ಲಿನ ಅಟ್ಮಾಸ್ಫಿಯರ್ ಅಡ್ಜಸ್ಟ್ ಆಗ್ತಾ ಇಲ್ಲ, ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ, ಅನಾರೋಗ್ಯ. ಸೊ ಹಾಗಾಗಿ ಬಳ್ಳಾರಿ ಜೈಲಲ್ಲಿ ಸೋಲಬೇಕಾಗಿ ಈಗ ನಮ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ಬೋದು. ಇದು ದರ್ಶನ್ ಪ್ಲಾನ್ ಬಿ. ಒಂದು ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋದು, ಅಲ್ಲೇ ಆಗಿಲ್ಲ ಅಂತಂದರೆ ಬಳ್ಳಾರಿ ಜೈಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳೋದು. ಮಂಡ್ಯ, ಮೈಸೂರು, ತುಮಕೂರು ಎಲ್ಲಾದರೂ ಹತ್ತಿರ. ಇದು ಪ್ಲಾನ್ ಬಿ. ಹಾಗಾದರೆ ಬಳ್ಳಾರಿ ಜೈಲಲ್ಲಿರುವಂಥ ದರ್ಶನ್ ಮುಂದಿರುವಂಥ ಆಪ್ಷನ್ಗಳೇನು, ದರ್ಶನ್ ಮಾಡಿಕೊಳ್ತಾ ಇರುವಂಥ ಪ್ಲಾನ್ಗಳೇನು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ದಿನ ಬರೋಬ್ಬರಿ 94 ದಿನ ಡಿ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಹತ್ಯೆಗೈದು 94 ದಿನಗಳೇ ಕಳೆದಿದೆ. ಈಗಾಗಲೇ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಪವಿತ್ರ ಸೇರಿ ಕೆಲ ಆರೋಪಿಗಳು ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಆಶ್ಚರ್ಯ ಅಂದ್ರೆ ಕೊನೆಗೂ ಜೈಲಲ್ಲಿರುವ ಜಗ್ಗುದಾದ ಜಾಮೀನಿನ ಮೊರೆ ಹೋಗಿದ್ದಾನೆ. ನಿಜ, ಡಿ ಗ್ಯಾಂಗ್ ರಕ್ಕಸರು ಈಗಾಗಲೇ ಜಾಮೀನಿನ ಮೊರೆ ಹೋಗಿದ್ದಾರೆ. A1 ಪವಿತ್ರ ಗೌಡ, A7 ಅನುಕುಮಾರ್ ಸೇರಿ 5 ಆರೋಪಿಗಳು ಬೇಲ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ನ್ಯಾಯಾಲಯ ಎಲ್ಲರ ಬೇಲ್ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ. ಆದ್ರೀಗ ದರ್ಶನ್ ಕೂಡ ಜಾಮೀನಿನ ಮೊರೆ ಹೋಗಿದ್ದಾನೆ. ಹಿಂದೆ ಕಾಟೇರ ಬೇಲ್ ಅರ್ಜಿ ಸಲ್ಲಿಕೆ ಸಾಧ್ಯತೆ. ಇವತ್ತೇ ಕಾಟೇರ ಬೇಲ್ಗಾಗಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಜಾಮೀನು ಅರ್ಜಿಗೆ ಈಗಾಗಲೇ ದಾಸ ಸಹಿ ಮಾಡಿದ್ದಾನೆ. ಮೊನ್ನೆ ಬಳ್ಳಾರಿ ಜೈಲ್ಗೆ ಬಂದು ವಿಜಯಲಕ್ಷ್ಮಿ ಬೇಲ್ ಅರ್ಜಿಗೆ ದರ್ಶನ್ನಿಂದ ಸಹಿಯನ್ನ ಮಾಡಿಸಿಕೊಂಡಿದ್ದಾರೆ. ದರ್ಶನ್ ಪರವಾಗಿ ವಕೀಲರು ಜಾಮೀನಿಗಾಗಿ ಅರ್ಜಿ ಇವತ್ತು ಸಲ್ಲಿಸುವ ಸಾಧ್ಯತೆ ಇದೆ. ದರ್ಶನ್ ಪಾಲಿಗೆ ಇವತ್ತು ಮಹತ್ವದ ದಿನ. ದಾಸನ ಮುಂದಿನ ಭವಿಷ್ಯ ನಿರ್ಧಾರ ಆಗುವ ದಿನ. ಕಾಟೇರನಿಗೆ ಸೋಮವಾರ ಫಲ ನೀಡುತ್ತಾ ಅನ್ನೋದೇ ಸದ್ಯದ ಕುತೂಹಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಈಗ ಜಾಮೀನು ಮೊರೆ ಹೋಗ್ತಾರೆ ದರ್ಶನ್. ಒಂದು ವೇಳೆ ಅದು ಸಿಕ್ಕಿಲ್ಲ ಅಂತಂದರೆ ಪ್ಲಾನ್ ಬಿ ರೆಡಿ ಇರುತ್ತೆ. ಬಳ್ಳಾರಿ ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಮನವಿಯನ್ನು ಮಾಡ್ಕೊಳ್ತಾರೆ. ಈಗ ಮುಂದಿನ ನಡೆ ಬಗ್ಗೆ ಬಹಳ ಕುತೂಹಲ ಇದೆ. ಇವತ್ತು ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಜುಡಿಷಿಯರಿ ಕಸ್ಟಡಿ ಅಂತ್ಯವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ 1 ಗಂಟೆ 15 ನಿಮಿಷಕ್ಕೆ ಅವರೆಲ್ಲರನ್ನು ಕೂಡ ಹಾಜರುಪಡಿಸ್ತಾರೆ.